ಪರಶುವಿನಿಂದ ನಾನು ನಿನ್ನ ಶಿರವನ್ನು ಖಂಡಿಸಬಹುದೇ? ಸಹಿಸಲಾರೆ ಮಾತೆ, ಸಹಿಸಲಾರೆ ಈ ನನ್ನ ಮನದ ವ್ಯಥೆ. ಅಮ್ಮಯ್ಯ ಮಗನೇ, ನಾನೆಂತ ಪ್ರತಿಜ್ಞೆಯ ಮಾಡಿದೆ, ಇದೆಂತ ದುರಂತದ ಘಟನೆ ಬರಬೇಕಿತ್ತು. ಅಮ್ಮಯ್ಯ, ಮುಂದಿನ ದಿನಗಳಲ್ಲಿ ನಿನ್ನ ಹೆಸರಿಗೆ ಕಳಂಕ ಬರುವಂತಾಯಿತು ಮಾತೆ, ಕಳಂಕ ಬರುವಂತಾಯಿತು. ಸಹಿಸಲಾರೆ ಮಾತೆ, ಸಹಿಸಲಾರೆ ಈ ಅಮ್ಮಯ್ಯ, ಸಹಿಸಲಾರೆ ಈ ನನ್ನ ಮನದ ವ್ಯಥೆ. ನೀನಾದರೆ ಹೇಳು, ನನಗೆ ಸ್ವಲ್ಪ ಧೈರ್ಯ. ಅಮ್ಮಯ್ಯ, ತಂದೆಯ ವಚನ ಮೀರಿದ್ದಾದರೆ ನಿನ್ನ ಅಣ್ಣಂದಿರನ್ನು ಕಳೆದುಕೊಳ್ಳಬೇಕಾಗುವುದು. ಅಮ್ಮ, ಏನು ಹೇಳುತ್ತಿರುವೆ? ನಿನ್ನ ತಂದೆಯ ಮಾತು ಮೀರಲು ಸಾಧ್ಯವಿಲ್ಲ. ಅದು ಏಕೆ ಸಾಧ್ಯವಿಲ್ಲ ಮಾತೆ? ಹೇಳಿದರೆ ಕೇಳು ಕಂದ. ಅದೇನು ಹೇಳು ಮಾತೆ? ಬದುಕಿ ಬಾಳುವ ಭಾಗ್ಯ ಪಡೆದು ಬಂದಿಲ್ಲ ಮಗನೇ, ಕೇಳಲಾರದ ಕೇಳಲಾರದ ಕಣ್ಣೀರಿನ ಕಥೆಯು. ಅಮ್ಮಯ್ಯ, ನಮ್ಮದು ರೇಣುಕೆಯ ವ್ಯಥೆಯು. ಅಮ್ಮಯ್ಯ, ನಿನ್ನ ತಂದೆ ಮೊದಲೇ ಅಗ್ನಿಯನ್ನು ದಾಟುವುದು ನಮ್ಮಿಂದ ಸಾಧ್ಯವೇನು ರಾಮ? ಹೇಗೆ ಸಾಧ್ಯವಿಲ್ಲ ಮಾತೆ? ಇಲ್ಲ ಮಗನೇ ರಾಮ. ಅಮ್ಮಯ್ಯ, ಒಂದೊತ್ತನ್ನು ನಾವು ಅನುಭವಿಸಲೇಬೇಕು ಕನ್ನ. ಹೌದು ಮಾತೆ. ಮಗನೇ ಅಮ್ಮಯ್ಯ, ತಂದೆಗೆ ಕೊಟ್ಟ ಮಾತು ನೀನು ನೆರವೇರಿಸಬೇಕು ರಾಮ. ಅದನ್ನು ನಿನ್ನ ಸಾಧ್ಯವೇ ಮಾತೆ? ಬದುಕಿ ಬಾಳುವ ಭಾಗ್ಯ ಪಡೆದು ಬಂದಿಲ್ಲ ಮಗನೇ, ಹೇಳಲಾರದ ಕೇಳಲಾರದ ಹೇಳಲಾರದ ಕೇಳಲಾರದ ಕಣ್ಣೀರಿನ ಕಥೆಯು. ನಮ್ಮದು ರೇಣುಕೆಯ ಚರಿತೆಯು. ಮಗನೇ, ತಂದೆ ಮಾತಿನಂತೆ ನಾವು ನಡೆದುಕೊಳ್ಳಬೇಕಲ್ಲ ಕಂದ. ಹೌದೇ ಮಾತೆ? ಮಗನೇ, ನನ್ನ ಮಕ್ಕಳ ಸಂಭ್ರಮ ನೋಡಬೇಕು ಎನ್ನುವುದು ತಾಯಿಯ ಭಾಗ್ಯವಾದರೂ ಒಂದು ಬಂಗಾರದ ತುಂಡು ಕೂಡ ನಿಮ್ಮ ಕೊರಳಿಗೆ ಬೀಳದಂತೆ ನೋಡಿಕೊಂಡದ್ದನು ನಿಮ್ಮ ತಂದೆ. ಹೌದೇ ಮಾತೆ? ಮಗನೇ, ಆಶ್ರಮದ ವಾಸಿಗಳಾದ ನಮಗೆ ಇಂಥ ಕಷ್ಟವು ಬಂದಿರುವುದಲ್ಲ ಕಂದ. ತಾಯಿಗೆ ಕೊಟ್ಟ ವಚನದಂತೆ ಹರನನು ಒಲಿಸಿದೆನೆಂದು. ಹೌದು ಮಾತೆ, ಅದರಿಂದ ಫಲವೇನಾಯಿತು ಮಾತೆ? ಬಂದದ್ದನ್ನು ಅನುಭವಿಸಬೇಕು ರಾಮ. ಏನು ಹೇಳ್ತಿರುವೆ ಅಮ್ಮಯ್ಯ? ತಂದೆಗೆ ಕೊಟ್ಟ ವಚನವನ್ನು ಪಾಲಿಸು ನೀನಿಂದ. ತಂದೆಗೆ ಕೊಟ್ಟ ಮಾತನು ನಡೆಸುವ ಮಗನು ನೀನೆನುವೆ. ಅದು ನನ್ನಿಂದ ಸಾಧ್ಯವೇ ಅಮ್ಮಯ್ಯ? ಸಾಧ್ಯ ಮಾಡಿ ತೋರಿಸಬೇಕು ಕಂದ. ಹೌದೇ ಮಾತೆ? ಅಗ್ನಿ ಎಂದ ಮೇಲೆ ಆ ಅಗ್ನಿಯನ್ನು ಗೆಲ್ಲುವುದು ನಮ್ಮಿಂದ ಆಗದೇನು ಪುತ್ರ? ಏನು ಹೇಳುತ್ತಿರುವೆ ಮಾತೆ? ನಿನ್ನ ತಂದೆ ಮಾತು ಮೀರಿದವರು ಯಾರೂ ಇನ್ನೂ ಉಳಿದಿಲ್ಲವಲ್ಲ ಕಂದ. ಏನು ಹೇಳುತ್ತಿರುವೆ ಮಾತೆ? ತಂದೆಗೆ ಕೊಟ್ಟ ಮಾತಿನಂತೆ ನಡೆದುಕೋ ಎನ್ನುವೆ, ನಾನು ನಡೆದುಕೋ ಎನ್ನುವೆ. ಬದುಕಿ ಬಾಳುವ ಭಾಗ್ಯ ಪಡೆದು ಬಂದಿಲ್ಲ ಮಗನೇ, ಹೇಳಲಾರದ 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 ಕಣ್ಣೀರಿನ ಕಥೆಯು.
ಬಾಳಬೇಕಾದ ಭಾಗ್ಯವನ್ನು ಪಡೆದು ಬಂದಿಲ್ಲ ನಿನ್ನ ಹೆತ್ತ ತಾಯಿಯು. ಅದು ಏನು ಹೇಳುತ್ತೀರಿ ಮಾತೆ? ಕೇಳಲಾರದ ಕಥೆಯಾಗಿರುವುದು ಈ ರೇಣುಕಾ ಚರಿತ್ರೆ.